ಜಿಬಿ ಅಧಿಕಾರಿಗಳ ಬೃಹತ್ ಕಾರ್ಯಾಚರಣೆ ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂತಹ ಫುಟ್ಪಾತ್ ಮೇಲಿರ್ತಕ್ಕಂಥ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನ ಜಿಬಿಎ ಅಚಾನಕ್ ಆಗಿ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿಯ ಫುಟ್ಪಾತ್ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಕಾರಣ ಇಷ್ಟೇ, ಯಾವುದೇ ನೋಟಿಸ್ ಯಾವುದೇ ಮುನ್ಸೂಚನೆಗಳಿಲ್ಲದೇನೆ ಏಕಾಏಕಿ ಬಂದು ಇವತ್ತು ತೆರವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇಡೀ ಬೆಂಗಳೂರನ್ನ ಸ್ವಚ್ಛಗೊಳಿಸಿ ಇದನ್ನ ಸ್ಮಾರ್ಟ್ ಸಿಟಿ, ತುಂಬಾ ಕ್ಲೀನ್ ಸಿಟಿ ಅಥವಾ ಫಾರಿನ್ ಸಿಟಿ ತರ ನೀವು ಮಾಡೋದಾದ್ರೆ ಮಾಡಿ, ಅಥವಾ ನಮ್ಮ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶವನ್ನ ಇಲ್ಲಿಯ ವ್ಯಾಪಾರಸ್ಥರು ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇದೀವಿ. ಇದು ಮೆಜೆಸ್ಟಿಕ್ ಬಳಿ ಇರ್ತಕ್ಕಂತಹ ಈ ಫುಟ್ಪಾತ್ ಮೇಲೆ ಇರ್ತಕ್ಕಂತಹ ಈ ಅಂಗಡಿಗಳೇನಿದಾವೆ ಇವೆಲ್ಲವನ್ನ ತೆರವು ಮಾಡೋದಕ್ಕೆ ಈಗಾಗಲೇ ಜಿಬಿಎ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಮತ್ತು ಅಂಗಡಿ ಒಳಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನ ತೆರವು ಈಗಾಗಲೇ ಮಾಡಿರುವಂತದ್ದು. ಮತ್ತು ಇದು ಕಾಂಕ್ರೀಟ್ ನಿಂದ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಆಗಿರೋದ್ರಿಂದಾಗಿ ಅದರ ತೆರವನ್ನ ಮಾಡೋದಕ್ಕೆ ಈಗಾಗಲೇ ಜೆಸಿಬಿ ಮುಖಾಂತರವಾಗಿ ಅದನ್ನ ತೆರವು ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ ಪವರ್ ಕನೆಕ್ಷನ್ ಮತ್ತು ಮೇಲ್ಗಡೆ ಇರ್ತಕ್ಕಂಥ ವಾಟರ್ ಟ್ಯಾಂಕ್ಸ್ ಗಳೇನಿದಾವೆ ಅವೆಲ್ಲವನ್ನ ತೆಗೆದು ನಂತರದಲ್ಲಿ ಇದನ್ನ ಡೆಮಾಲಿಷನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಇವರೆಲ್ಲ ಏನಿದ್ದಾರೆ ಇವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಯಾಕಂದ್ರೆ ಯಾವುದೇ ರೀತಿಯಂತ ಮುನ್ಸೂಚನೆಯನ್ನ ಕೊಡದೇನೆ ಇವರು ಈ ರೀತಿ ತೆರವು ಮಾಡ್ತಿರೋದು ತಪ್ಪು ಅಂತಕ್ಕಂಥ ಆಕ್ರೋಶಕ್ಕೆ ಈಗ ಮುಂದಾಗಿರುವ ಏನಿಲ್ಲ ಸರ್, ನ್ಯಾಯ ತೀರ್ಮಾನ ಒಂದೇ ಇರಬೇಕು. ಎತ್ತಿತ್ರ ಬೆಂಗಳೂರಿಗೆ ಫುಲ್ ಫುಟ್ಪಾತ್ ಎತ್ಬಿಡಿ ಸರ್. ಇಲ್ಲ ಅಂತಂದ್ರೆ ನಾವೆಲ್ಲ ಇಲ್ಲ ಕಳ್ತನ ಮಾಡ್ಬೇಕು, ಇಲ್ಲ ಕೂಲಿ ಇತ್ತು ಮಾಡಕ್ಕಾರ. ನಾವು ನೋಡಿ ಎಲ್ಲಿ ಏನ್ ಕೂಲಿ ಮಾಡಿದ್ರೆ ಎಷ್ಟು ಸಂಪಾದನೆ ಕೊಡ್ತೀರಾ? ಒಂದ್ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಕೊಡ್ಬೋದಾ? ನಂಬ್ಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಳು ನಾವೇನ್ ಸರ್ ನಾವು ಸಾಕ್ಲಿ ಹೇಳಿ ಸರ್. ನೋಡೋಣ 1996 GS ಪಾಟೀಲ್ CM ಆದ 95ರಿಂದನೂ ಏನು ಪ್ರಾಬ್ಲಮ್ ಇರ್ಲಿಲ್ಲ ಇವರಿಗೆ. ಇವಾಗ ಪ್ರಾಬ್ಲಮ್ ಬಂದ್ಬಿಡ್ತು ಅಂದ್ರೆ ಹೆಂಗ್ ಸರ್ ನಾವು ಬದುಕೋದು? ನೀವೇ ಹೇಳಿ ಸರ್. ಇದಕ್ಕೆ ಮುಂಚಿತವಾಗಿ ಏನಾದ್ರು ಮಾಹಿತಿ ಕೊಟ್ಟಿಲ್ಲ ಸರ್, ಮಾಹಿತಿನೇ ಕೊಟ್ಟಿಲ್ಲ. ಏಕಾಏಕಿ ಬಂದು JCB ತಗೊಂಡ್ ಬಂದ್ರು ಸರ್. ಏಕಾಏಕಿ ಬಂದಿದ್ದು ಮಾಹಿತಿ ಕೊಟ್ಟಿಲ್ಲ. ಕೇಳಪ್ಪ, ಮಾಹಿತಿ ಕೊಟ್ರೇನಪ್ಪ? ಒಂದು ರೆಫರ್ ಕೊಟ್ಟಿಲ್ಲ ಸರ್. ಸರ್ ಇಲ್ಲೇ ಸರ್ ಇದು ಇವಾಗ ಫುಡ್ ಇವತ್ತೆಲ್ಲ ಅಡಿಗೆ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀವಿ, ಮಾಡಿದೀವಿ ಸರ್. ಅದೆಲ್ಲ ಈಗ ವೇಸ್ಟ್ ಸರ್. ಏನ್ ಮಾಡ ಸರ್? ಊಟದವರು ಕೂಡ ಅಡಿಗೆ ಮಾಡ್ಕೊಂಡ್ ಬಂದಿದ್ದಾರೆ. ಒಬ್ಬ ಪಪ್ಪಾಯಿ ಮಾಡಿರೋನು ಕೂಡ ಪಪ್ಪಾಯಿ ತಗೊಂಡ್ಬಂದಿದ್ದಾನೆ, ಅದು ವೇಸ್ಟೇನೆ. ಇನ್ನ ನಾವು ಎಲ್ಲ ನಮ್ದು ಜ್ಯೂಸನೇ ಎಲ್ಲ ಐಟಮ್ಗಳು ಇಲ್ಲಿ ಇರೋದು ಎಲ್ಲರದು ವೇಸ್ಟೇ ಸರ್. ನಿಮ್ಗೆ ಇದುವರೆಗೂ ಯಾವ್ದು ಮಾಹಿತಿ ಅಥವಾ ನೋಟಿಸ್ ಯಾವ್ದು ನೋಟಿಸ್ ಏನು ಕೊಟ್ಟಿಲ್ಲ. ಒಂದು ಸಾರ್ವಜನಿಕ ಸ್ಥಳದಲ್ಲಿ ಬಂದು ಒಂದು ಗೋಡೆ ಮೇಕಾರ ಇಂಥ ದಿವಸ ಎತ್ತಿಸ್ತೀವಿ ಅಂತ ಒಂದು ವಾರ್ನಿಂಗ್ ಕೂಡ ಕೊಟ್ಟಿಲ್ಲ ಸರ್. ನಮ್ಗೇನು ಗೊತ್ತೇ ಇಲ್ಲ. ಬೆಂಗಳೂರು ಹಾಗಾದ್ರೆ ಕ್ಲೀನ್ ಮಾಡೋದಕ್ಕೆ ಕೊಟ್ಟಿದೆ ಸರ್ಕಾರ. ಒಟ್ಟಾರೆ ಬೆಂಗಳೂರನ್ನ ಕ್ಲೀನ್ ಮಾಡೋದಕ್ಕೆ ಸಾಧ್ಯನಾ ಸರ್? ಸಾಧ್ಯ ಆಗಲ್ಲ ಸರ್. ಸರ್ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಸರ್. ಈ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಡೆಗೆ ಬೆಣ್ಣೆ. ಒಬ್ರು ಪರ್ಮಿಷನ್ ಅಂತ ಅವ್ರು ಬಿಡೋದಂತೆ, ಇನ್ನೊಂದ್ ಕಡೆ ಎತ್ತಿಸೋದಂತೆ. ಇದ್ಯಾ ಪರ್ಮಿಷನ್ ಸರ್? ಇದ್ಯಾ ಪರ್ಮಿಷನ್ ಅಂತಾರೆ? ಇದು ಎಂತದ? ಇದು ಅಂತಾರೆ ಕಚಡ ಪರ್ಮಿಷನ್. ಇದು ಒಂದ್ ಕಡೆ ಎತ್ತಿಸಿದೆಲ್ಲ ಒಕ್ಕ ಕಡೆ ಎತ್ತಿಸ್ಬೇಕು ಸರ್. ಈ ಕಡೆ ಒಂದ್ ಕಲ್ಲು ಬಿಡೋದಂತೆ ಈ ರೋಡಲ್ಲಿ, ಇನ್ನೊಂದ್ ಕಡೆ ಕ್ಲೀನ್ ಮಾಡ್ಕೊಂಡು ಹೋಗೋದಂತೆ. ಇದ್ಯಾ ಪರ್ಮಿಷನ್ ಸರ್? ಇದ್ಯಾ ಪರ್ಮಿಷನ್? ನ್ಯಾಯ ನೀತಿ ಬೇಕೇ ಬೇಕು, ನ್ಯಾಯ ನೀತಿ ಬೇಕೇ ಬೇಕು. ಬಡವರ ಪಕ್ಷ ನಾವು ಬಡವರಿಗೆ ಸರ್ ನೋಡಿ ಸರ್, ಇಲ್ಲಿ ನಮ್ಗೂ ಇವಾಗ ನಮ್ಗೆ ಉದ್ಯೋಗ ಇಲ್ಲ, ನಾವು ಓದಿದೀವಿ, ಉದ್ಯೋಗ ಇಲ್ಲ. ನಾನು ಒಬ್ಬ ರೈತನ ಮಗ. ಇಲ್ಲಿ ನೋಡಿ ನೀವೇ ನೋಡ್ತಾ ಇರ್ಬೋದು, ಬರಗಾಲ ಬಂದಿದೆ. ಊರ್ಗ್ ಹೋಗಿ ದುಡಿಯೋಣ ಅಂತ ಅಂದ್ರೆ ಸಾಲ ಸೂಲ. ಅಲ್ಲಿಂದ ಇಲ್ಲಿಗೆ ಬಂದು ಜೀವನ ಮಾಡೋಣ ಅಂತ ಅಂದ್ರೆ ಈ ತರ ಆಗಿದೆ. ನಾವು ವಿಷಯ ತಗೊಂಡು ಸಾಯ್ಬೇಕಾ ಸರ್? ಇಲ್ಲ ಉದ್ಯೋಗನಾರ ಕೊಡ್ತಾರೆ. ನಾವು ಪುಡ್ಬಾತಲಕ್ಕೆ ಇದು ಮಾಡ್ತಿದೀವಿ, ನಿಮ್ಗೆಲ್ಲ ಒಂದು ಚೀಟಿ ಕೊಟ್ಟಿದ್ದೀವಿ ಅಪ್ಪ, ಇದ್ರಲ್ಲಿ ಎಷ್ಟು ಜನ ಎಜುಕೇಶನ್ ಮಾಡಿದಿರಿ, ನಿಮ್ಗೆ ಉದ್ಯೋಗನಾರ ಕೊಡ್ತೀವಿ ಅಂತ ನಾರ ಕೊಟ್ರೆ ಅದಂತಾರ. ಉದ್ಯೋಗನ ಕೊಡ್ತಲ್ಲ ಇವರು. ಎಲ್ಲಿಂದ ಉದ್ಯೋಗ ನಾವು ಮಾಡ್ಕೊಳ್ಳೋದು? ಸ್ವಯಂ ಉದ್ಯೋಗ ಮಾಡಿ ಅಂತ ಸರ್. ನಮ್ದು ಇಲ್ಲ ಹೊಳೆನರಸೀಪುರ ತಾಲೂಕು ಸರ್, ಹಾಸನ ಜಿಲ್ಲೆ, ಹಳ್ಳಿ ಮೈಸೂರು ಹೋಬಳಿ. ಗಮನಿಸ್ತಾ ಇದ್ದೀವಿ, ಹೊರಗಿನಿಂದ ಬಂದ್ಬಿಟ್ಟು ಇಲ್ಲಿ ನಾವು ಏನೋ ಅಂಗಡಿಗಳನ್ನ ಹಾಕೊಂಡು ವ್ಯಾಪಾರ ಮಾಡಿಕೊಂಡು ನಾವು ಜೀವನವನ್ನ ಸಾಗಿಸ್ತಾ ಇದ್ವಿ. ಸೊ ಆದ್ರೆ ಏನು ಇತ್ತೀಚೆಗೆ ಈ ಸರ್ಕಾರ ಏನಿದೆ ಬಡವರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಿದೆ. ಇಡೀ ಬೆಂಗಳೂರನ್ನ ಕ್ಲೀನ್ ಮಾಡೋದಕ್ಕೆ ಇವ್ರ ಕೆಲಸ ಸಾಧ್ಯ ಇಲ್ಲ. ಬಟ್ ಆದ್ರೆ ನಮ್ಮಂತವರ ಮೇಲೆ ಯಾವುದೇ ನೋಟಿಸ್ ಅಥವಾ ಯಾವುದೇ ನಮ್ಗೆ ಮಾಹಿತಿಯನ್ನ ಕೊಡದೇನೆ ಈ ರೀತಿ ತೆರವು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈಗ ಗಮನಿಸ್ತಾ ಇದ್ದೀವಿ, ಹಿಂಭಾಗದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದ್ಬಿಟ್ಟು ಇದಕ್ಕೆ ಕರೆಂಟ್ ಕನೆಕ್ಷನ್ ಏನಿದೆ ಅದನ್ನ ತೆಗೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಸ್ಕಾಂ ಅಧಿಕಾರಿಗಳು ಕೂಡ ಸಿಬ್ಬಂದಿಗಳು ಕೂಡ ಬಂದು ಈಗ ಕರೆಂಟ್ ಕನೆಕ್ಷನ್ ಅನ್ನ ತೆಗಿತಾ ಇದ್ದಾರೆ. ತೆಗೆದ ನಂತರದಲ್ಲಿ ಇದನ್ನ ಅಂದ್ರೆ ಈ ಒಂದು ಅಂಗಡಿ ಏನಿತ್ತು ಇದನ್ನ ತೆರವು ಮಾಡೋದಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಮುಂದಾಗ್ತಾರೆ. ಕಂಪ್ಲೀಟ್ ಆಗಿ ಇದಕ್ಕೆ ಪವರ್ ಕನೆಕ್ಷನ್ ಅನ್ನ ಈಗ ತೆಗೆದುಬಿಟ್ಟು ನಂತರ ಮೇಲಿರ್ತಕ್ಕಂಥ ವಾಟರ್ ಟ್ಯಾಂಕ್ ಅನ್ನ ತೆಗೆದು ಈ ಒಂದು ಬಿಲ್ಡಿಂಗ್ ಅನ್ನ ಡೆಮಾಲಿಷನ್ ಮಾಡೋದಕ್ಕೆ ಈಗ ಹೊರಟಿರುವಂತದ್ದು. ಈ ಬೆಂಗಳೂರಿನ ಮೆಜೆಸ್ಟಿಕ್ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳು ಏನಿದೆ
ಏನಿದಾವೆ ಫುಟ್ಪಾತ್ ಮೇಲೆ ಇರ್ತಕ್ಕಂತಹ ಮತ್ತು ಪಾದಚಾರಿಗಳಿಗೆ ಅಥವಾ ಓಡಾಡೋದಕ್ಕೆ ಕಷ್ಟವಾಗುವಂತ ಇದರಲ್ಲಿ ಇರ್ತಕ್ಕಂಥ ಎಲ್ಲವನ್ನ ತೆರವು ಮಾಡೋದಕ್ಕೆ ಈಗ GBA ಅಧಿಕಾರಿಗಳೀಗ ಮುಂದಾಗಿರುವಂತದ್ದು. ಬೆಂಗಳೂರಿನ ಮೆಜೆಸ್ಟಿಕ್ ಮಾತ್ರವಲ್ಲದೆ ಬೆಂಗಳೂರಿನ ಉತ್ತರ ಆಗಿರ್ಬೋದು, ಪಶ್ಚಿಮ ಎಲ್ಲ ಡಿವಿಷನ್ಗಳಲ್ಲೂ ಕೂಡ ತೆರವು ಕಾರ್ಯಾಚರಣೆ ಇವತ್ತು ಬೆಳಿಗ್ಗೆ 9:30ರಿಂದ GBA ಅಧಿಕಾರಿಗಳೀಗ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ವಿಕಾಸ್ TV9 ಬೆಂಗಳೂರು.